ಕೆಲವು ಸ್ಥಳಗಳನ್ನ ಬೈದಿನ ತೋರಿಸಿದೋ ಅಥವಾ ಏನು ತೋರಿಸಿದೋ ಅವ್ರಿಗೆ ಬಿಟ್ಟಂಥ ವಿಷಯ ಹೇಗಿರುತ್ತೆ, ಅವನನ್ನು ಯಾರೂ ನಂಬದ ಸ್ಥಿತಿಯಲ್ಲಿ ಆಗಿ ಹೋಗಿಬಿಟ್ಟದ. 164 ಅಡಿಯಲ್ಲಿ ಸತ್ಯ ಅಂತೇಳಿ ಅಲ್ಲಿಯ ಏನಪ್ಪ ಆಡಳಿತಾಧಿಕಾರಿ ವಿರುದ್ಧ ಅಥವಾ ಧರ್ಮಾಧಿಕಾರಿ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟರು. ನಂತರದಲ್ಲಿ ಇಲ್ಲ, ಈ ಜನ ಯಾರು ಈ ಒಂದು 5-6 ಜನರ ಮೇಲೆ ಇವರನ್ನು ಹೇಳಿಸಿದ್ರು ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ಹೀಗಾಗಿ ಇವತ್ತು ಅವ್ರು ನಂಬುವ ಸ್ಥಿತಿಯಲ್ಲಿ ಇವತ್ತು ಕೋರ್ಟ್ ಇಲ್ಲ. ಕೋರ್ಟ್ನಲ್ಲಿ 2 ರೀತಿ ಹೇಳಿಕೆಗಳನ್ನು ಕೊಟ್ಟಿದ್ದರಿಂದಾಗೆ ಇವತ್ತು ಅವ್ರು ಸತ್ಯ ಹೇಳಿದ್ರು ಸತ್ಯ ನಂಬುವ ಸ್ಥಿತಿಯಲ್ಲಿ ಅವರಿಲ್ಲ. ಇಂಥ ಪ್ರಸಂಗದಲ್ಲೇ ಈ 73 ಕೇಸ್ಗಳನ್ನ ಈ ತನಿಖೆ ಮಾಡಬೇಕು, ಸತ್ಯನ ಹೊರಗೆ ಹಾಕಿಸ್ಬೇಕು ಅನ್ನುವಂಥ ನೆಲೆಯಲ್ಲೇ ಇವತ್ತು ಹೈಕೋರ್ಟ್ ಇದ್ದಿದ್ದು ಈ ಎಲ್ಲ ರಿಪೋರ್ಟ್ಗಳನ್ನು ಒಂದು 2 ವಾರದಲ್ಲಿ ಕೊಡಬೇಕು, ಸಬ್ಮಿಟ್ ಮಾಡಬೇಕು ಅಂದರೆ ಸರ್ಕಾರಕ್ಕೆ ನಿರ್ದೇಶನ ಮಾಡಿದ್ರಿಂದಾಗೆ ಅಲ್ಲಿಯ ಸತ್ಯ ಏನದ ಅದು ಹೊರಗೆ ಬರುವ ಕಾಲ ಬಂತು ಅಂತೇಳಿ ನಾವು ಇವತ್ತು ಅಂದ್ಕೊಳ್ಳೋಣ. ಆದರೆ ಅಷ್ಟರಲ್ಲಿ ಏನೇನು ಆಗ್ತದೆ ಅನ್ನೋ ಗೊತ್ತಿಲ್ಲ. ಯಾಕಂದ್ರೆ ಈಗಾಗಲೇ ಅನೇಕ ಪ್ರಯತ್ನ ಪಾಪ ಚೆನ್ನೈ ಬಂದಾಗ ಮೊದಲಿಗೆ BM ಆಗಿ ಬಂದಾಗ ನಿಶ್ಚಿತವಾಗಿದ್ದು ತಪ್ಪು ಮಾಡಿದ ಶಿಕ್ಷೆ ಆಗ್ತದೆ ಅನ್ನಿಸ್ತಾ ಇದ್ವಿ. ಅಷ್ಟರಲ್ಲಿ ಏನೋ ಒಂದು ಬಂದು ಏನೋ ಆಗಿ ಹೋಗ್ಬಿಡ್ತು. ಈಗ ಇದು ಇದೇ ರೀತಿ ಆಗಬಾರ್ದು ಅನ್ನುವಂಥದ್ದು ನಮ್ದೆಲ್ಲರ ಬಯಕೆ. ಜೊತೆಗೆ ಬಾಲಣ್ಣವರು ಮೋಸ್ಟ್ಲಿ ಈ ಕೇಸ್ನಲ್ಲಿ ಮೋಸ್ಟ್ ಪ್ರೊಬಬಲಿ ಅಥವಾ ಹೆಚ್ಚು ಕಡಿಮೆ ಮಾಡಿಕೊಳ್ಳೋದು ಅಸಾಧ್ಯ ಅಂತ ನಮಗೆ ತಿಳಿದಿದ್ವಿ. ಕುಸುಮಾವತಿ ಅವರದ್ದೇ ಪಾಪ ಹೋರಾಟ ಮಾಡ್ತಾನೆ ಇದ್ದಾರೆ. ಅವರ ಹೋರಾಟಕ್ಕೆ ಒಂದು ಇವತ್ತು ಏನಪ್ಪ ಅದು ದಾರಿ ತೋರುವ ಕೆಲಸವನ್ನು ಹೈಕೋರ್ಟ್ ಮಾಡಿದ. ಆ 74 ಹೊಸ ಸಾವುಗಳು ಯಾರು ಅನ್ನೋದನ್ನು ಇವತ್ತು ಕೇಳಿ ಅದು ಕೊಡಬೇಕು, ನೀವು ಸರ್ಕಾರ ಯಾರು ಅನ್ನೋದು ವಿವರ ಕೊಡಬೇಕಂತ ಹೇಳ್ತಿರಂತಾಗೆ ಒಂದಿಷ್ಟು ನೆಮ್ಮದಿ ಖುಷಿ ನಮ್ಮ ಸೋತ ಈ ಹೋರಾಟಗಾರರಿಗೆ ಅಂತ ನಾನು ತಿಳ್ಕೊಳ್ತೀನಿ. ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೋದು. S60 ನ್ಯೂಸ್ ಅರ್ಥ ತಿಳಿಸಿ ತರಬೇಕು ಸತ್ಯದ ಕೈಗಳಲ್ಲಿ ವಂದನೆಗಳು.